ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ವ್ಲಾಗ್ಗೆ ಸ್ವಾಗತ ರೀ. ನಾವೆಲ್ಲ ಆರಾಮದೀವ್ರಿ, ನೀವು ಎಲ್ಲ ಆರಾಮದೀರಿ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30ಗೆ ನನ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಕಸ ಅದೆಲ್ಲ ಹುಡ್ಕೊಂಡು ಸ್ನಾನ ಅದೆಲ್ಲ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಾನಂತೂ ಇವತ್ತು 2 ಥರ ಪಲ್ಯ ಮಾಡಾಕತ್ತೀನಿ ರೀ. 7:30 ಅನ್ನೋಟಿಗೆ ಆಗ್ತದಿಲ್ಲೋ ಅಂತ ಅಂದ್ಕೊಂಡೆ ಡೌಟ್ಲೇನೆ ಅಡುಗೆ ಮಾಡಾಕತ್ತೀನಿ. ಅದಕ್ಕೆ ಫಸ್ಟ್ ಬಟಾಟೆ ಎಲ್ಲ ಕಟ್ ಮಾಡಿ ಒಂದ್ರೊಳಗೆ 2 ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ. ಒಂದ್ರೊಳಗೆ 2 ಪೀಸ್ ಮಾಡ್ಕೊಳ್ಳೋಣ, ಜಲ್ದಿ ಕುದಿತಾವ ಅಂತ ಹೇಳಿ. ಅವೆಲ್ಲ ಕುದಿಯೋತನ ಇಲ್ಲಿ ಉಳ್ಕಿದ್ದೆಲ್ಲ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಅದೆಲ್ಲ ಹೆರ್ಚ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋತೀನಿ. 2 ಥರ ಪಲ್ಯ ಮಾಡಾಕತ್ತೀನಲ್ರಿ, ಅದಕ್ಕೆ 2 ಉಳ್ಳಾಗಡ್ಡಿ 2 ಟೊಮೆಟೊ ತೊಗೊಂಡಿನಿ. 2 ಕಟ್ ಮಾಡ್ಕೊಂಡು ಇಟ್ಕೋತೀನಿ. ಬೆಳಿಗ್ಗೆನೆ ಎಲ್ಲ ಕೆಲಸ ಮಾಡ್ಕೋತ ಕುಂತ್ರೆ ಲೇಟ್ ಆಗ್ತದೆ ಅಂಥೇಳಿ ಸಬ್ಬಸ್ಗಿ ಮತ್ತು ಬೆಂಡೆಕಾಯಿ ರಾತ್ರಿನೇ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಿ. ಒಂದು 4 ಸಿಟಿ ಹೊಡಿಸಿ ಬಟಾಟೆ ಕುದಿಸ್ಕೊಂಡೆ ರೀ. ಬಟಾಟೆ ಸ್ವಲ್ಪ ಹಣ್ಣೆ ಕುದಿಬೇಕಿತ್ತು, ಬಟ್ ಜಲ್ದಿ ತೆಗೆದ್ನೆಲ್ಲ ಅವಸರಿದ್ದಕ್ಕೆ ನಡು ಒಳಗೆ ಹಸಿ ಸ್ವಲ್ಪ ಬಿರಿಸಿದ್ದು, ಅದನ್ನ ಕಟ್ ಮಾಡುವಂಗಿದ್ದು. ಇವಾಗೆಲ್ಲ ಬಟಾಟಿ ಪಲ್ಯ ಎದಕ್ಕೆ ಮಾಡಾಕತ್ತೀನಿ ಅಂದರೆ, ನಾನಿಲ್ಲಿ ಬಟಾಟಿ ಸ್ಯಾಂಡ್ವಿಚ್ ಮಾಡಾಕತ್ತೀನಿ. ಅಂದರೆ ಬಟಾಟಿ ಪಲ್ಯ ಸಬ್ಬಸ್ಗಿ ಹಾಕಿ ಪಲ್ಯ ಮಾಡ್ಕೊಂಡು ಬ್ರೆಡ್ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಥರ ಮಾಡ್ಕೊಳಕತ್ತೀನಿ ರೀ. ಭಾರಿ ಟೇಸ್ಟ್ ಆಗಿತ್ತು. ಬರೀ ನಿಮಗೂ ಒಂದು ಸಲ ತೋರಿಸ್ತೀನಿ ಹೆಂಗಾಗಿತ್ತು ಅಂತೇಳಿ. ಹಾಗೆ ಒಂದು ಕಡೆ ತವಿ ಮೇಲೆ ಬೆಂಡೆಕಾಯಿನೂ ಹುರ್ಕೊಳಕತ್ತೀನಿ ರೀ. ಫಾಸ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಬೆಂಡೆಕಾಯಿನೂ ಫ್ರೈ ಮಾಡ್ಬೇಕಾದ್ರೆ ಭಾಳ ಹೊತ್ತಾಗ್ತೈತಿ. ಅದು ಎಲ್ಲ ಫ್ರೈ ಆಗಿ ಅದು ಲಾಳಿ ಬರ್ತದಲ್ಲ, ಎಲ್ಲ ಹೋಗ್ಬೇಕಾಗ್ತದೆ. ಅದೆಲ್ಲ ಚಂದೆ ಫ್ರೈ ಆದ್ರೇ ಪಲ್ಯ ಚಲೋ ಆಗ್ತೈತಿ. ಅದಕ್ಕೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಅದು ಭಾಳ ಲಾಳಿ ಬರ್ತದಲ್ರಿ, ಅದು ಜಾಸ್ತಿ ಬರಬಾರ್ದು ಅಂಥೇಳಿ ನಾನು ನಿಂಬೆಕಾಯಿ ರಸ ಹಾಕ್ಕೊಂಡು ಹುರ್ಕೊಳಕತ್ತೀನಿ ಬೆಂಡೆಕಾಯಿ. ನಾ ಪ್ರತಿ ಸಲ ಹಿಂಗೆ ಮಾಡ್ತೀನಿ, ನನಗೆ ಎಫೆಕ್ಟಿವ್ ಅನ್ಸೈತಿ. ನೋಡಿರಿ, ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಲಾಳ್ ಬರೋದಿಲ್ಲ. ಜಲ್ದಿನೂ ಬೆಂಡೆಕಾಯಿನೂ ಜಲ್ದಿ ಫ್ರೈ ಆಗ್ತಾವೆ ಮತ್ತು ಹಂಗೆ ಚಲೋ ಆಗಿರ್ತಾವೆ. ಸೊ ಈಗೆಲ್ಲ ಹುರಿಯೋದಾಯ್ತು ರೀ. ನಾನು ಮ್ಯಾಲೆ ಮುಚ್ಚಿಡ್ತೀನಿ. ಮ್ಯಾಲೆ ಮುಚ್ಚಿಡೋದ್ರಿಂದ ಅದು ತವಿ ಇದು ಒಂದು ಸ್ವಲ್ಪ ಬಿಸಿಗೆ ಮತ್ತದು ಚಂದ ಬೇಯ್ತಾವು. ಆಮೇಲೆ ಜಾಸ್ತಿ ಬೇಯಿಸೋದು ಅವಶ್ಯಕತೆನೇ ಇರೋದಿಲ್ಲ. ನಂದು ಇಲ್ಲಿ ಬಟಾಟೆ ಅದೆಲ್ಲ ಸುಲ್ಕೊಳ್ಳೋದಾಯ್ತು ಮತ್ತು ಕಟ್ ಮಾಡ್ಕೊಳ್ಳೋದಾಯ್ತು. ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ರೀ. ಇವಾಗ 2 ಕಡೆನೂ ಪಲ್ಯ ಮಾಡ್ಕೊಳಕತ್ತೀನಿ. ಒಂದು ಕಡೆ ಬೆಂಡೆಕಾಯಿ ಪಲ್ಯ, ಇನ್ನೊಂದು ಕಡೆ ಬಟಾಟಿ ಪಲ್ಯ ಮಾಡ್ಕೊಳಕತ್ತೀನಿ ರೀ. ಲೇಟ್ ಆಗ್ತೈತಲ್ಲ, ಒಂದೊಂದೇ ಮಾಡ್ಕೊತ ಕುಂತ್ರೆ ಅದಕ್ಕೆ 2 ಕಡೆನೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿನಿ. ಇವಾಗ 2 ಕಡೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಅದೆಲ್ಲ ಹಾಕೊಳಕತ್ತಿದ್ದೆ. ಜೀರಿಗೆ ಸಾಸಿವೆ ಹಾಕೊಳ್ಳೋ ಟೈಮ್ದಾಗ ಫುಲ್ ಅರ್ಜೆಂಟ್ ಒಳಗೆ ಮಾಡಾಕತ್ತಿದ್ದೆ ರೀ. ಒಂದು ದೊಡ್ಡ ಮಿಸ್ಟೇಕ್ ಆಗಿಬಿಡ್ತ. ಏನು ಮಾಡೋದು, ಕೆಲವೊಂದು ಸಲ ಹಿಂಗೆ ಆಗಿಬಿಡ್ತಾವೆ. ನೋಡ್ರಿ, ಅಲ್ಲಿ ನಂದು ಫುಲ್ ಮಸಾಲೆ ಡಬ್ಬಿನೇ ದಪ್ಪತ್ತು ಕೆಳಗೆ ಬಿದ್ದುಬಿಡ್ತು. ಎಲ್ಲ ಜೀರಿಗೆ ಸಾಸಿವೆ ಅರಿಶಿನ ಮಸಾಲೆ ಎಲ್ಲ ಮಿಕ್ಸ್ ಆಗಿಬಿಡ್ತ್ರಿ. ಇವತ್ತು ಬಾಕೆಟ್ ಕೆಲಸ ಆಯ್ತು ರೀ ನನಗೆ. ಆದರೂ ಅದನ್ನ ಅಲ್ಲೇ ಬಿಟ್ಟು ಇವಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅದನ್ನ ಕ್ಲೀನ್ ಮಾಡ್ಕೊತ ಕುಂತ ನಂತರ ನಂದು ಅಡುಗೆ ಎಲ್ಲ ಅಲ್ಲೇ ಕುಂತ್ಬಿಡ್ತೈತಿ. ಅದಕ್ಕೆ ಇವಾಗ ಮೊದಲು ಪಲ್ಯ ಮಾಡೋಕೆ ಸ್ಟಾರ್ಟ್ ಮಾಡಿದೆ ರೀ. ಜೀರಿಗೆ ಸಾಸಿವೆ ಅರಿಶಿನ ಅದೆಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಅದು ಫ್ರೈ ಮಾಡ್ಕೊಂಡೆ ರೀ. ಫ್ರೈ ಮಾಡ್ಕೊಂಡು ಸ್ವಲ್ಪ ಟೊಮೆಟೊ ಹಾಕ್ಕೊಂಡೆ ರೀ. 2ಕ್ಕೂ ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಫ್ರೈ ಆಗೋ ತನಕ 2 ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ. ಟೊಮೆಟೊ ಜಲ್ದಿ ಬೇಯ್ತಾವ್ರಿ. ಉಳ್ಳಾಗಡ್ಡಿನೇ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬೇಕಾಗ್ತದೆ, ಬಳೋತನ ಫ್ರೈ ಮಾಡ್ಬೇಕಾಗ್ತೈತಿ. ನಾವಿಲ್ಲಿ ಫಾಸ್ಟ್ ತೋರಿಸಿರ್ತೀನಿ, ಬಟ್ ಭಾಳ ಲೇಟ್ ಆಗಿರ್ತೈತಿ. ಆಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು 2 ಮಿಕ್ಸ್ ಮಾಡಿಕೊಂಡು ಸಬ್ಬಸ್ಗಿ ಪಲ್ಯನ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಸಬ್ಬಸ್ಗಿ ಪಲ್ಯ ಮಿಕ್ಸ್ ಮಾಡ್ಕೊಂಡೆ ರೀ. ಸಬ್ಬಸ್ಗಿ ಪಲ್ಯ ಒಳಗೆ ಬಟಾಟೆ ಪಲ್ಯ ಮತ್ತು ಸಬ್ಬಸ್ಗಿ ಪಲ್ಯ ಹಾಕ್ಕೊಂಡು ಅಡುಗೆ ಮಾಡಾಕತ್ತೇನೆ ರೀ. ಬರೀ ಬಟಾಟೆ ಅನ್ನನ ಮತ್ತು ಟೇಸ್ಟ್ ಬರ್ತೈತಿ. ಆದರೂ ಸಬ್ಬಸ್ಗಿ ಪಲ್ಯನೂ ತಿನ್ನಂಗೆ ಆಗ್ತದಲ್ಲ, ಅದ್ರ ಜೊತೆಗೆ ಸಬ್ಬಸ್ಗಿ ಪಲ್ಯ ಅಷ್ಟೇ ಸಪ್ರೇಟ್ ಮಾಡಿದ್ರೆ ಹುಡುಗರು ತಿನ್ನೋದಿಲ್ಲ. ಅದಕ್ಕೆ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ಬಿಟ್ವಿ ಅಂದರೆ ಅವು ಮಸ್ತ್ ಆಗಿದಂತೆ ತಿಂದ್ಬಿಡ್ತಾರೆ. ಅದಕ್ಕೆ ಸಬ್ಬಸ್ಗಿ ಪಲ್ಯ ಮೊದಲು ಫ್ರೈ ಮಾಡ್ಕೊಳತ್ತೀನಿ. ಈ ಕಡೆ ಹಾಗೆ ಬೆಂಡೆಕಾಯಿನೂ ಪಲ್ಯನೂ ಒಗ್ಗರಣೆನೂ ರೆಡಿಯಾಗಿತ್ತು. ಬೆಂಡೆಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. 2 ಕಡೆನೂ ಚಲೋ ಆಗ್ಬಿಟ್ಟದ್ರಿ ಕೆಲಸ ನಮ್ದು. ಸಬ್ಬಸ್ಗಿ ಪಲ್ಯ ಸ್ವಲ್ಪ ಬೇಯಕ್ಕೆ ಲೇಟ್ ಆಗ್ತೈತಿ. ಅದಕ್ಕೆ ಅದನ್ನು ಮುಚ್ಚಿ ಒಂದು 2 ನಿಮಿಷ ಹಾಗೆ ಇಟ್ಟರಿ. ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕತ್ತಿದ್ದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು
ಮಸಾಲೆ ಖಾರ ಹಾಕೊಳಕತ್ತೀನಿ. ಮಸಾಲೆ ಖಾರದ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ, ಕೊತ್ತಂಬರಿ ಹಾಕ್ಕೊಂಡೆ. ನಮ್ದು ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಮಿಕ್ಸ್ ಚಲೋ ಆಗಿತ್ತು ರೀ. ಮತ್ತು ಸ್ವಲ್ಪ ಶೇಂಗಾದ ಪುಡಿ ಇತ್ತು, ಶೇಂಗಾದ ಕುಟ್ಟೊಂದಿಟ್ಟು ಹಾಕ್ಕೊಂಡೆ ರೀ. ಆಮೇಲೆ ಕೊತ್ತಂಬರಿ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಮ್ದು ಬೆಂಡೆಕಾಯಿ ಪಲ್ಯ ರೆಡಿ ಆಗಿತ್ತು ರೀ. ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಇಲ್ಲಿ ನಾನು ಬ್ರೆಡ್ ಮತ್ತು ಬಟಾಟಿ ಅಥವಾ ಸಬ್ಬಸ್ಗೆ ಪಲ್ಯ ಜೋಡಿ ಬ್ರೆಡ್ ಟೋಸ್ಟ್ ಸ್ಯಾಂಡ್ವಿಚ್ ರೆಡಿ ಮಾಡಕತ್ತಿದ್ದೆ ರೀ. ಸ್ಯಾಂಡ್ವಿಚ್ ಅಂದ್ರೆ ಇದ್ರಾಗ ನಾನು ಸಾಸ್ ಹಾಕಿಲ್ಲ ಮತ್ತು ಮಯೋನೀಸ್ ಹಾಕಿಲ್ಲ, ಏನೂ ಇಲ್ಲ ರೀ. ಬರೀ ಬಟಾಟಿ ಪಲ್ಯ, ಸಬ್ಬಸ್ಗೆ ಬಟಾಟಿ ಪಲ್ಯ ಹಾಕಿದ್ದೆ ರೀ. ಭಾರಿ ಮಸ್ತಾಗಿತ್ತು. ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂದರು. ಇಂಥದ್ದು ಮಾಡ್ಕೊಡು ಅಂತಾರೆ ಡೈಲಿ. ಬಟ್ ಮಾರ್ನಿಂಗ್ ಎದ್ದು ಇಷ್ಟೆಲ್ಲ ಮಾಡ್ಕೊತ ಕುಂತ್ರೆ ಎಲ್ಲಿ ಟೈಮ್ ಸಾಲ್ಬೇಕು. ಅದಕ್ಕೆ ಯಾವುದ್ರಂದ್ರೆ ರೆಗ್ಯುಲರ್ ನಾಷ್ಟ ಮಾಡಿರ್ತೀವಿ. ಇವತ್ತೇ ಸೊಪ್ಪ ಜಾಸ್ತಿ ತೊಗೊಂಡು ಬಂದಿದ್ದೆ ಅಂಥೇಳಿ ಇವತ್ತು ಮಾಡ್ಯಾಕತ್ತಿದ್ನಿ. ನಮ್ಮದು ನೋಡ್ರಿ ಇವಾಗ ಸಬ್ಬಸ್ಗೆ ಪಲ್ಯನೂ ಆಗಿತ್ತು. ಬಟಾಟಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಪಲ್ಯ ಮಾಡ್ಕೊಂಡೆ ರೀ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ. ನಮ್ಮದು ಬಿಸಿ ಬಿಸಿ ಬಟಾಟಿ ಪಲ್ಯನೂ ರೆಡಿ ಆಯಿತು, ಹಾಗೆ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯನೂ ರೆಡಿ ಆಗಿತ್ತು. ಸೊ ಇವಾಗ ಎರಡೂ ಪಲ್ಯನೂ ಮುಚ್ಚಿಟ್ಟು ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಹಾಗೆ ಇಟ್ಟರೆ ಚಲೋ ಆಗೋದಿಲ್ಲ. ಮೊದಲೆಲ್ಲ ಮಸಾಲೆ ಎಲ್ಲ ಸಪ್ರೇಟ್ ಹಾಕಿ ಇಟ್ಕೊಂಡು ಕೆಲವೊಂದು ಮಿಕ್ಸ್ ಆಗಿಬಿಟ್ಟು ಹಾಗೆ ಇಟ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೋಬೇಕಂತೇಳಿ ಇಟ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಆಮೇಲೆ ಇವಾಗ ಬ್ರೆಡ್ ಇದ್ದು ರೀ, ಬ್ರೆಡ್ಗಳನ್ನ ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಮೇಲೆ ತುಪ್ಪ ಹಚ್ಕೊಂಡು ಅದನ್ನ ಎರಡು ಕಡೆನೂ ಚಲೋ ತಂಗಿ ಫ್ರೈ ಮಾಡ್ಕೊಳಕತ್ತೀನಿ. ಒಂದು 4 ಬ್ರೆಡ್ ತೊಗೊಂಡಿದ್ದೆ. ಒಂದು ಟೋಸ್ಟಿಗೆ 2, ಇನ್ನೊಂದು ಟೋಸ್ಟಿಗೆ 2 ಅಂಥೇಳಿ ಇಬ್ರಿಗೂ ಒಂದೊಂದು ಟೋಸ್ಟ್ ಮಾಡಿಕೊಟ್ಟೆ. ಇವಾಗ ಬ್ರೆಡ್ ಒಳಗೆ ಸ್ವಲ್ಪ ತುಪ್ಪ ಹಚ್ಚಿದ್ದೆ. ತುಪ್ಪ ಹಚ್ಕೊಂಡು ಮೇಲೆ ಬಟಾಟಿ ಪಲ್ಯ ಸಬ್ಬಸ್ಗೆ ಪಲ್ಯ ಮಾಡಿದ್ನಲ್ರಿ, ಅದನ್ನು ಹಾಕ್ಕೊಂಡು ಮಾಡಾಕತ್ತೀನಿ. ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಹಾಕಿ ಪಲ್ಯ ಹಾಕ್ಕೊಟ್ಟಿನಿ ರೀ. ಯಾಕಂದ್ರೆ ಇವ್ರು ಸಪ್ರೇಟ್ ಪಲ್ಯ ಹಾಕಿರಂತೂ ತಿನ್ನೋದೇ ಇಲ್ಲ ಹುಡುಗರು. ಅದಕ್ಕೆ ಇದೇ ಚಾನ್ಸ್ ಅಂತ ಹೇಳಿ ಅದ್ರೊಳಗೆ ಎಷ್ಟು ಸಿಗ್ತದೆ ಅಷ್ಟು ಪಲ್ಯ ಹಾಕಿ ಟೋಸ್ಟ್ ಮಾಡಿಕೊಟ್ಟಿದ್ದೆ ರೀ. ಇಬ್ಬರು ಖಾಲಿ ಮಾಡಿದರು. ಬ್ರೆಡ್ ಇದ್ದಂತರೂ ಎಲ್ಲ ತಿನ್ನಕ್ಕೆ ರೆಡಿ ಆಗ್ತಾರೆ. ಬಟ್ ಡೈಲಿ ಬ್ರೆಡ್ ತಿಂದರೂ ಚಲೋ ಅಲ್ಲಲ್ಲ, ಅದಕ್ಕೆ ಚಪಾತಿ ಪಲ್ಯ ತಿನ್ನಕ್ಕೆ ಹಚ್ಚಿರ್ತೀವಿ. ಚಪಾತಿ ಇದ್ರೂ ರೋಲ್ ಮಾಡಿಕೊಟ್ಟಿರ್ತೀನಿ, ತಿಂದಿರ್ತಾರೆ. ಇವಾಗ ಬ್ರೆಡ್ ಇದ್ದು ಅದಕ್ಕೆ ಅಂಥೇಳಿ ಸ್ಯಾಂಡ್ವಿಚ್ ಥರ ಮಾಡಿಕೊಡಕತ್ತಿದ್ದೆ. ಇಬ್ಬರು ಜಿಗ್ದಾಡಿ ತಿಂದರು. ಇಬ್ರಿಗೂ ಒಂದೊಂದು ಮಾಡಿಕೊಟ್ಟೆ. ಇವಾಗ ಅವರಿಗೆ ನಾಷ್ಟಕ್ಕೆ ಆಯ್ತು ರೀ ಇದು. ಇನ್ನು ಸ್ಕೂಲಿಗೆ ಅಂತೇಳಿ ಮತ್ತೆ 2 ಮಾಡ್ಕೋಬೇಕ್ರಿ. ಈಗ ಇದು ನಾಷ್ಟಕ್ಕಾಯ್ತು, ಸ್ಕೂಲಿಗೆ ಅಂತೇಳಿ ಟಿಫಿನ್ಗೆ ಅಂತೇಳಿ 2 ಮಾಡಬೇಕು. ಅದು ರೊಟ್ಟಿ ಆದಮೇಲೆ ಮಾಡ್ಕೊಳಕತ್ತಿದ್ನಿ. ಪಲ್ಯ ಎಲ್ಲ ಹಾಕಿ ಆದಮೇಲೆ 2 ಕಡೆನೂ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದ್ದೆ ರೀ, ಟೇಸ್ಟ್ ಬರ್ತದಂತ ಹೇಳಿ. ಒಂದ್ರೊಳಗೆ 2 ಪೀಸ್ ಮಾಡಿ ರೆಡಿ ಮಾಡಿದೆ. ನೋಡಿರಿ ನಮ್ದು ಬಿಸಿ ಬಿಸಿ ಟೋಸ್ಟ್ ರೆಡಿ ಆಗಿದ್ದು ತಿನ್ನೋಕೆ. ಇವಾಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಕರೆಕ್ಟ್ ಟೈಮ್ 7:20 ಆಗಿತ್ತು ರೀ. ಟೈಮ್ 20 ಅಥವಾ 30 ಆಗಿತ್ತು. 1:45 ಬಸ್ ಬರ್ತದೆ ರೀ. ಒಂದು 10-15 ನಿಮಿಷ ಅಷ್ಟೇ ಟೈಮ್ ಇತ್ತು. ಅಷ್ಟರೊಳಗೆ ರೊಟ್ಟಿ ಮಾಡ್ಬೇಕಿತ್ತು. ನಾನು ಅದಕ್ಕೆ ಸ್ವಲ್ಪ ಹಿಟ್ಟು ನಾದ್ಕೊಳಕತ್ತಿದ್ದೆ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಮಾಡ್ರಿ ಆಯ್ತು ಅಂಥೇಳಿ ಟೈಮ್ ಆಗಿತ್ತು ರೀ. ಇವ್ರು ನೋಡ್ರಿ ಇಬ್ಬರು ಮಸ್ತ್ ಖುಷಿಲೇ ನಾಷ್ಟ ಮಾಡಾಕತ್ತಾರೆ. ಬೆಳಿಗ್ಗೆ ದಿನ ಇಂಥ ನಾಷ್ಟ ಮಾಡಂತಾರೆ ಇವ್ರು. ನಮಗೆ ಆಗೋದಿಲ್ಲ. ಏನರ ಉಪ್ಪಿಟ್ಟು ಅವಲಕ್ಕಿ ಏನರ ಬೇರೆದು ಮಾಡಿರ್ತೀವಿ, ಅವಾಗ ಊಟ ಮಾಡ್ತಾರೆ. ಇವಾಗ ಒಂದು ಸ್ವಲ್ಪ ಇಷ್ಟಾಲಿ ಮಾಡ್ತಾರೆ. ಹಾಗೆ ನಾ ಇಲ್ಲಿ ರೊಟ್ಟಿ ಹಿಟ್ಟು ನಾದ್ಕೊಳಕತ್ತಿದ್ದೆ ರೀ. ಎಷ್ಟೇ ಅವಸರಿದ್ರೂ ರೊಟ್ಟಿ ಹಿಟ್ಟು ಚಲೋ ತಂಗಿ ಹದವಾಗಿ ನಾದ್ಕೋಬೇಕಾಗ್ತೈತಿ. ಲೇಟ್ ಅವಸರು ಮಾಡ್ಕೊಂಡೇವು ಅಂದ್ರೆ ಅಳಕಾಯ್ತು ಅಥವಾ ಗಟ್ಟಿ ಆಯ್ತು ಅಂದ್ರೆ ರೊಟ್ಟಿನೂ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ರೊಟ್ಟಿ ಹಿಟ್ಟು ಸ್ವಲ್ಪ ಚಲೋ ತಂಗಿ ನಾದ್ಕೊಳಕತ್ತಿದ್ದೆ. ಈ ಕಡೆ ರೊಟ್ಟಿ ಹಿಟ್ಟು ನಾದೋದು ಹಾಗೆ, ಈ ಕಡೆ ಟೈಮ್ ಎಷ್ಟು ಆಯ್ತತಿ ಕೇಳ್ಕೊತಾನು ಮಾಡೋದು. ಹಾಗೆ ಸ್ವಲ್ಪ ಲೇಟ್ ಆಗ್ಯದ ಅಂಥೇಳಿ ನಮ್ಮ ಮಗನಿಗೇನೆ ಬಾಟಲ್ ಅದೆಲ್ಲ ತುಂಬಿಟ್ಕೊಳಕ್ಕೆ ಹೇಳಿದೆ ರೀ. ಅವನು ಎಲ್ಲ ಬಾಟಲ್ಲ ತುಂಬಿಟ್ಕೊಂಡಿದ್ದ. ಬರೀ ಇವಾಗ ನಾ ಬಡ 2 ರೊಟ್ಟಿ ಮಾಡಿ ಟಿಫಿನ್ ಕಟ್ಟೋದಿತ್ತು. ಅದಕ್ಕೆ ಫಾಸ್ಟ್ ಮಾಡ್ಕೊಳಕತ್ತಿದ್ನಿ. ಒಂದೇ ಥರ ಅಡುಗೆ ಇದ್ರೆ ಹೆಂಗಾರ ಜಲ್ದಿ ಮಾಡ್ಕೊಬೋದ್ರಿ. ಬಟ್ ಇಲ್ಲ 2 ಥರ ಮಾಡ್ಬೇಕಾಗ್ತೈತಿ. ಅದು ಎಲ್ಲರಿಗೂ ಅವ್ರಿಗೆ ನೀಟಾಗಿ ಟಿಫಿನ್ ಮಾಡಿಕೊಡ್ಬೇಕು. ಅದು ಇದು ಏನಾರ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲಲ್ಲ. ಅದಕ್ಕೆ ಮತ್ತು ಬೆಳಗ್ಗೆ ಹೋದರೆ ಅವರು ಮತ್ತು ಮಧ್ಯಾಹ್ನನೇ ಬರೋದು. ಎಲ್ಲರೂ ಇದ್ದಾಗನೇ ನಾವು ಮಾಡಿದ್ದ ಅಡುಗೆ ಎಲ್ಲರೂ ತಿಂದ್ರೇ ಚಲೋ ರೀ. ಆಮೇಲೆ ಎಲ್ಲರೂ ಹೋಗಾದ್ಮೇಲೆ ನಾವು ಸ್ಪೆಷಲ್ ಮಾಡ್ಕೊಂಡು ತಿನ್ನಕತ್ರ ಯಾಕೋ ಒಂಥರ ಅನಿಸ್ಬಿಡ್ತದೆ. ಅದಕ್ಕೆ ನಾನು ಏನೇ ಮಾಡೋದಿದ್ರು ಬೆಳಗ್ಗೆ ನಾಷ್ಟ ಊಟಕ್ಕೇ ಮಾಡಿರ್ತೀನಿ. ಅವರು ಎಲ್ಲ ತಿಂತಾರೆ, ನಾವು ಎಲ್ಲ ತಿನ್ನಂಗೆ ಆಗ್ತದೆ ಅಂಥೇಳಿ. ಈಗ ಮಳೆಗಾಲ ಅಲ್ರಿ, ಅದಕ್ಕೆ ನಮ್ದು ಸಿಂಕ್ ಯಾಕೋ ಸ್ವಲ್ಪ ಹನಿ ಸೋರಾಕತ್ತಿತ್ತು. ಅದು ಫುಲ್ ಟ್ಯಾಪ್ ಜೋರಾಗಿ ಬಂದ್ ಮಾಡಬೇಕು. ಬಂದ್ ಮಾಡ್ಲಿಕ್ಕೆ ಒಂದೊಂದು ಹನಿ ಸೋರಾತಿತ್ತು. ಅದಕ್ಕೆ ಸೌಂಡ್ ಬರ್ತದೆ ಅಂಥೇಳಿ ಒಂದು ಅರ್ಬಿ ಕಟ್ಟಿದ್ದೆ. ನಮ್ಮ ಪ್ರಥಮ್ಗೆ ಅದು ಆನ್ ಮಾಡೋಕೆ ಬರೋಲಾಗಿತ್ತು. ನಮ್ಮ ಶ್ರಾವಣಿ ನೋಡ್ರಿ ರೊಟ್ಟಿ ಹೆಂಗೆ ನೋಡಿ ಹೋಗ್ತಾಳೆ.
ಆಕಿಗೆ ರೊಟ್ಟಿ ಅಂದ್ರೇ ಮೈ ವಜ್ಜೆ. ಯಪ್ಪ ಇವತ್ತು ರೊಟ್ಟಿ ಮಾಡಿದೀ ಅಂತೇಳಿ ತ್ರಾಸ ಮಾಡ್ಕೊಂಡೇ ತೊಗೊಂಡೋಗಿರ್ತಾಳ್ರಿ, ಬೇಜಾರು ಮಾಡ್ಕೊಂಡೆ. ರೊಟ್ಟಿ ಮಾಡಿದಾಗ ಆಕಿಗೆ ಇಷ್ಟನೇ ಆಗೋದಿಲ್ಲ, ಆದರೂ ತಿಂದು ಬಂದಿರ್ತಾಳೆ, ಬಿಡೋದೇ ಇಲ್ಲ ಸ್ಕೂಲ್ದಾಗ. ಅದೊಂದು ಚಲೋ ಐತಿ. ಅವ್ರ ಮೇಡಮ್ರು ಅಂತೂ ಒಟ್ಟು ಟಿಫಿನ್ ಎಲ್ಲ ಖಾಲಿ ಮಾಡೋ ತನಕ ಬಿಡೋದೇ ಇಲ್ಲ. ಅದೊಂದು ಭಾಳ ಬೆಸ್ಟ್ ಐತಿ ಅವ್ರು ನಮ್ಗೆ. ನಮ್ಮ ಮನೆಯವ್ರದ್ದು ಎಲ್ಲ ಸ್ನಾನ ಅದೆಲ್ಲ ಆಗಿ ಫ್ರೆಶ್ ಅಪ್ ಆಗಿ ಬಂದರು. ಇವಾಗ ದೇವ್ರಿಗೆ ಕೈ ಮುಗಿಯಾಕತ್ತಿದ್ರು. ಅಲ್ಲೇ ಕ್ಯಾಮ್ರಾ ಇಟ್ಟೇನ್ರಿ, ಫುಲ್ ಜೂಮ್ ಆಗಿಬಿಟ್ಟಾರ ನೋಡ್ರಿ ಅವರು. ಎಲ್ಲ ಕೆಲಸ ಆಗಿದ್ದು ಅಂಥೇಳಿ ಅವರೇ ಇವತ್ತು ಪೂಜೆ ಮಾಡಿದ್ರು ರೀ. ದೀಪ ಹಚ್ಚಿ ಉದಿನ ಕಡೆದೆಲ್ಲ ಬೆಳಿಗ್ಗೆ ಹೋದರು ಇವತ್ತು ಅವರೇ. ನನಗೆ ಇವತ್ತೊಂದು ಸ್ವಲ್ಪ ಜಲ್ದಿ, ನಂದು ಇವತ್ತೊಂದು ಜಲ್ದಿ ಕೆಲಸ ಆದಂಗಾಯ್ತು, ಕಡಿಮೆ ಆದಂಗಾಯ್ತು ಕೆಲಸ. ದೇವ್ರ ಪೂಜೆ ಮಾಡೋದೇನೋ ಕೆಲಸ ಅಲ್ರಿ, ಅದು ರೆಗ್ಯುಲರ್ ನಮ್ದು ಡ್ಯೂಟಿ ಅನ್ಕೋಬೋದು. ಎಷ್ಟೇ ಲೇಟ್ ಆದ್ರೂ ದೇವ್ರಿಗೆ ದೀಪ ಹಚ್ಚಿ ನಾಷ್ಟ ಮಾಡ್ತೀನಿ. ಮತ್ತು ಈವ್ನಿಂಗ್ನು ನಾನು ದೀಪ ಹಚ್ಚಿ ಚಾದ್ ಕುಡಿತೀವಿ. ಅದೊಂದು ರೂಢಿ ಆಗಿಬಿಟ್ಟೈತ್ರಿ ನಮ್ಗೆ. ಸಮಾಧಾನ ಆಗಲ್ಲ ದೀಪ ಹಚ್ಚತನ. ಈವ್ನಿಂಗ ಮತ್ತು ಮಾರ್ನಿಂಗ ಕಂಪಲ್ಸರಿ ದೀಪ ಹಚ್ಚಿರ್ತೀವಿ. ಇನ್ನೇನು ಶ್ರಾವಣ ತಿಂಗಳು ಸ್ಟಾರ್ಟ್ ಆಯ್ತು ರೀ. ಸ್ವಲ್ಪ ಮನೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದೇ ನೋಡ್ಬೇಕು ರೀ, ಇನ್ನೊಂದು ವೀಕ್ ಉಳಿತಲ್ಲ ಶ್ರಾವಣ ಸ್ಟಾರ್ಟ್ ಆಗಕ್ಕೆ. ಪೂಜೆ ಅದೆಲ್ಲ ಏನು ಸ್ಟಾರ್ಟ್ ಆಗ್ತಾವೆ ರೀ ನಮ್ಮೂ. ಅಡಿಗೆ ಅದು ಮಾಡ್ಕೋತಿರುವಾಗೆ ಕರೆಂಟ್ ಒಂದು ಹೋಗ್ಬಿಟ್ಟು ರೀ. ಯಾಕೋ ಕರೆಂಟ್ ಮಳೆಗಾಲ ಸಲುವಾಗಿ ಹೋಗೋದು ಬರೋದು ಮಾಡಕತ್ತಾವ. ಇವಾಗ ರೊಟ್ಟಿ ಅದೆಲ್ಲ ಮಾಡೋದಾಯ್ತು ರೀ. ಮತ್ತು ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ. ನಾಷ್ಟಕ್ಕಂಥೇಳಿ ಇದೇ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಮತ್ತು ಊಟಕ್ಕಂಥೇಳಿ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಟಿಫಿನ್ ಕಟ್ಕೊಟ್ಟೆ. ಮಕ್ಳಿಗೆ ಇಬ್ಬರಿಗೂ ಟಿಫಿನ್ ಅದು ಕಟ್ಕೊಟ್ಟೆ ರೀ. ಇವಾಗ ಉಳಿದಿದ್ದ ರೊಟ್ಟಿ ಮಾಡ್ಕೊಳಕತ್ತೀನಿ. ಹಸ್ಬೆಂಡ್ ನಮ್ಮ ಮನೆಯವ್ರಿಗೆ ಟಿಫಿನ್ ಬುತ್ತಿ ಕಟ್ಕೊಡ್ಬೇಕಲ್ಲ, ಅವ್ರೂ ನಾಷ್ಟ ಇಲ್ಲೇ ಮಾಡಿಕೊಂಡು ಬುತ್ತಿ ಒಂದು ಕಟ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಉಳ್ಕಿದ್ದೆಲ್ಲ ರೊಟ್ಟಿ ಮಾಡಿಕೊಂಡು ನಮ್ಮ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ರೀ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ 1 ತಾಸು ಆಯ್ತು ನೋಡಿರಿ. ಸೈಡ್ ಟೈಲ್ಸ್ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಿಂಕ್ ಅದೆಲ್ಲ ತೊಳೆಯೋದ್ರೊಳಗೆ 1 ತಾಸು 1.5 ತಾಸು ಅಲ್ಲೇ ಹೋಯ್ತು. ಆಮೇಲೆ ನಾನು ಒಂದು ಸ್ವಲ್ಪ ನೀರು ಕುಡ್ದು, ಇನ್ನೂ ಒಂದು ಹನಿ ನೀರು ಸೋದಕ್ಕೆ ಕುಡಿದಿರಲಿಲ್ಲ. ಸ್ವಲ್ಪ ಕುಂತ ನೀರು ಕುಡ್ದು, ನೀರೊಂದು ಖಾಲಿ ಆಗಿದ್ದು ರೀ. ನೀರು ತೊಗೊಂಬರಕ್ಕಂತೇಳಿ ಕೆಳಗೆ ಹೋಗಿದ್ದೆ. ನಾವು ಫಸ್ಟ್ ಫ್ಲೋರ್ ಒಳಗೆ ಇರ್ತೀವಿ, ಅದಕ್ಕೆ ಕೆಳಗಡೆ ಹೋಗಿ ನೀರು ತೊಗೊಂಬರ್ಬೇಕು. ಬೋರ್ವೆಲ್ ಐತಿ, ಬೋರ್ವೆಲ್ಲಿಂದ ನೀರು ತೊಗೊಂಡು ಬರ್ತೀನಿ ರೀ. ಅದಕ್ಕೆ ಕೆಳಗಡೆನೂ ಹೋಗಿ ತೊಗೊಂಬರ್ಬೇಕು. ಸಿಂಕ್ ಒಳಗಿನೂ ಯೂಸ್ ಮಾಡಿದ್ರೆ ಅದು ಸಿಂಟ್ಯಾಕ್ಸ್ ಒಳಗಿನೂ ಬರ್ತಾವಲ್ಲ, ಅದು ಹಾಗೇನು ಬೇಡ ಅಂಥೇಳಿ ಫ್ರೆಶ್ ಇರ್ತಾವೆ ಅಂಥೇಳಿ ಕೆಳಗಿನೂ ಹೋಗಿ ನೀರು ತೊಗೊಂಡು ಬರ್ತೀನಿ. ನಾ ಇದ್ದರೆ ನಾ ತೊಗೊಂಬರ್ತೀನಿ. ಇಲ್ಕ ನಮ್ಮ ಮನೆಯವರು ಬೆಳಿಗ್ಗೆನೇ ತಂದಿಟ್ಟು ಹೋಗಿರ್ತಾರೆ ರೀ. ಇಬ್ಬರು ತೊಗೊಂಡು ಬರ್ತೀವಿ ಯಾವಾಗ ಬೇಕು ಅವಾಗ. ಆಮೇಲೆ ಸ್ವಲ್ಪ ಬಟ್ಟೆನೂ ಇದ್ದು ಫಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡು ಆಮೇಲೆ ನಾಷ್ಟ ಮಾಡ್ಬೇಕಂಥೇಳಿ ಫಸ್ಟ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆನ್ ಮಾಡಿ ಇಟ್ಕೊಂಡು ಆಮೇಲೆ ನಾಷ್ಟ ಮಾಡೋಕ್ಕೆ ಬಂದೆ ರೀ ನಾನು. ಯಾಕಂದ್ರೆ ಈ ಕಡೆ ನಾಷ್ಟನೂ ಆಗ್ತೈತಿ, ಈ ಕಡೆ ವಾಷಿಂಗ್ ಮಿಷಿನ್ ಬಟ್ಟೆನೂ ಕ್ಲೀನಾಗಿ ತೊಳೆದು ಬಿಡ್ತೈತಿ. ಆಮೇಲೆ ಜಲ್ದಿ ಒಣಕಕ್ಕೆ ಚಲೋ ಆಗ್ತೈತಿ. ಮೊದಲೇ ಮಳೆಗಾಲಲ್ಲ, ಅದಕ್ಕೆ ಜಲ್ದಿ ತೊಳ್ಕೊಂಡ್ವಿ ಅಂದರೆ ಜಲ್ದಿ ಒಣಗಿ ಬಿಡ್ತಾವಂಥೇಳಿ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಳಕತ್ತಿದ್ದೆ. ಆ್ಯಂಡ್ ಸಂಡೇ ಫ್ರೆಂಡ್ಶಿಪ್ ಡೇ ಇತ್ತಲ್ರಿ. ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೀ. ನನ್ನ ಎಲ್ಲ ಸ್ನೇಹಿತರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೀ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫ್ರೆಂಡ್ಸ್ಗೂ. ನಮ್ಮ ಸ್ಟಾನಿ ನೋಡ್ರಿ ಡ್ರಾಯಿಂಗ್ ಬಿಡಿಸಿದ. ಏನರ ಮಾಡ್ಕೊತಿರ್ತಾ ಬೋರ್ಡ್ ಮೇಲೆ. ಚಂದ ಮಾಡಿದಾಳೆ, ಒಂಥರ ನೀಟ್ ಕಾಣೋದು, ಕ್ಯೂಟ್ ಮಾಡಿದಾಳಲ್ರಿ. ಸೊ ಎಲ್ಲ ಕೆಲಸ ಆಯ್ತು ರೀ. ಇವಾಗ ನೆಮ್ಮದಿಯಾಗಿ ನಾಷ್ಟ ಮಾಡ್ತೀನಿ. ಯಾವುದ್ರೊಂದು ಕೆಲಸ ಇದ್ದು ಅಂದ್ರೆ ಅಯ್ಯೋ ಅದನ್ನು ಮಾಡಿಲ್ಲಲ್ಲ ಇದನ್ನು ಮಾಡಿಲ್ಲಲ್ಲ ಅಂಥೇಳಿ ನಾಷ್ಟಾನೇ ಸಮಾಧಾನಲೆ ಮಾಡೋದಾಗಲ್ಲ. ಇವಾಗೆಲ್ಲ ಕೆಲಸ ಮುಗೀತು, ಅದಕ್ಕೆ ನಾಷ್ಟ ಮಾಡತ್ತಿದ್ದೆ. ಬ್ರೆಡ್ ಮತ್ತು ಬಟಾಟಿದು ಏನಿದು ಟೋಸ್ಟ್ ಸ್ಯಾಂಡ್ವಿಚ್ ಭಾರಿ ಆಗಿತ್ತು ರೀ. ನನಗಂತೂ ಫಸ್ಟ್ ಟೈಮ್ ಭಾರಿ ಇಷ್ಟ ಆಯ್ತು. ಸಬ್ಬಸ್ಗೆ ಪಲ್ಯ ಹಾಕಿದ್ನೆಲ್ಲ ಅದು ಭಾರಿ ಟೇಸ್ಟ್ ಬಂದೈತ್ರಿ. ಅದು ಹುಡುಗರು ಇಷ್ಟಪಟ್ಟು ತಿಂತಾರೆ. ಎದಕ್ಕೆ ಇಷ್ಟಪಟ್ಟು ತಿಂದ್ರೆ ಅಂತೇಳಿ ಈಗ ಗೊತ್ತಾಯ್ತು. ನಾವು ಅಡುಗೆ ಮಾಡಿದಕ್ಕೆ ನನಗೆ ಭಾಳ ಖುಷಿ ಆಗ್ಬಿಡ್ತು, ಅಷ್ಟು ಮಸ್ತಾಗಿತ್ತು. ನನಗೆ ಯಾರು ಶಬಾಷ್ ಕೊಡೋಕೆ ಯಾರು ಇಲ್ಲಲ್ಲ, ನನಗೆ ನಾನೇ ಶಬಾಷ್ ಕೊಟ್ಕೊಂಡ್ಬಿಟ್ಟೆ. ಬರೀ ಒಂದು ಟೋಸ್ಟ್ ತಿಂದ್ರೆ ಎಲ್ಲಿ ಹೊಟ್ಟೆ ತುಂಬೇಕು ರೀ ನಮಗೆ. ಅದಕ್ಕೆ ಒಂದು ಚಪಾತಿ ಮತ್ತೊಂದು ರೊಟ್ಟಿ ಪಲ್ಯ, ಬೆಂಡೆಕಾಯಿ ಪಲ್ಯ ಒಂದು ತಿಂದು ನಮ್ಮದು ನಾಷ್ಟ ಮುಗಿಸ್ಕೊಂಡ್ಬಿಟ್ಟಿರಿ ಇವತ್ತು.
ನಾಷ್ಟ ಅದೆಲ್ಲ ಆಯ್ತು ರೀ. ಒಂದು ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿಬೇಕು ಅನ್ನಿಸ್ತು, ಶುಂಠಿ ಚಹಾ ಮಾಡ್ಕೊಳಕತ್ತೀನಿ. ಓಕೆ, ನಾನು ಈ ಶುಂಠಿ ಚಹಾ ಕುಡಿದು ನನ್ನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ರೀ. ದಯವಿಟ್ಟು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಲ್ಲಿ ತನಕ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಬಾಯ್ ಬಾಯ್, ಟೇಕ್ ಕೇರ್.